ಆ ಒಂದು ಆಧ್ಯಾತ್ಮಿಕ ವ್ಯಕ್ತಿಯಲ್ಲಿ ಇದ್ದಿದ್ದೇ ಆದಲ್ಲಿ ಅದು ನಿಧಾನವಾಗಿ ಆದರೂ ತಡವಾಗಿ ಆದರೂ ದೃಢವಾಗಿ ಎಲ್ಲರಿಗೂ ಸೇರುತ್ತೆ, ಗೊತ್ತಾಗುತ್ತೆ. ಆದ್ದರಿಂದ ನಾನು ಹೀಗೆಯೇ ನಿನ್ನ ಬಳಿ ಇರಲು ಬಯಸುತ್ತೇನೆ, ಮುಗ್ಧ ಮಗುವಾಗಿ ಶುದ್ಧ ಬ್ರಾಹ್ಮಣ ಶಿಶುವಾಗಿ ಇರಲಿಕ್ಕೆ ನಾನು ಬಯಸ್ತೇನೆ ಅಂತ ಹೇಳಿ. ಅಂದರೆ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಮತ್ತೊಂದು ಭಗವದ್ಗೀತೆಯ ಶ್ಲೋಕವನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಜ್ಞೇಯಂ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ನೋಡಿ, ಎಷ್ಟು ಅದ್ಭುತವಾದಂತಹ ಮಾತಿದು ಅಂತ ಹೇಳಿದ್ರೆ, ಹೇ ಮಹಾಬಾಹೋ, ಯಾವ ಮನುಷ್ಯನು ಯಾರನ್ನೂ ದ್ವೇಷಿಸುವುದಿಲ್ಲವೋ ಮತ್ತು ಯಾವುದನ್ನು ಬಯಸುವುದೇ ಇಲ್ಲವೋ, ನ ದ್ವೇಷ ನ ಕಾಂಕ್ಷ, ದ್ವೇಷಿಸುವುದಿಲ್ಲವೋ ಭಾವಿಸುವುದಿಲ್ಲವೋ ಬಯಸುವುದಿಲ್ಲವೋ, ನ ದ್ವೇಷ ನ ಕಾಂಕ್ಷ, ನ ಕರ್ಮಯೋಗಿಯು, ಆ ಕರ್ಮಯೋಗಿಯು ನಿತ್ಯ ಸನ್ಯಾಸಿ ಎಂದು ತಿಳಿಯಲು ಯೋಗ್ಯನಾಗಿದ್ದಾನೆ. ಆತನು ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಆತನು ನಿತ್ಯ ಸನ್ಯಾಸಿಯಂತೆಯೇ ಪರಿಗಣಿಸಬೇಕು ಅಂತ ಹೇಳಿ ಗೀತೆ ಹೇಳ್ತಾ ಇದೆ. ಏಕೆಂದರೆ ದ್ವಂದ್ವಗಳಿಂದ ರಹಿತ ಮನುಷ್ಯನು ಸುಖವಾಗಿ ಸಂಸಾರ ಬಂಧನದಿಂದ ಮುಕ್ತನಾಗಿ ಹೋಗುತ್ತಾನೆ. ನೋಡಿ, ದ್ವಂದ್ವ ರಹಿತ ಮನುಷ್ಯನು, ನ ದ್ವೇಷ ನ ಕಾಂಕ್ಷ, ರಾಗ ಅಸೂಯೆ ದ್ವೇಷಗಳಿಲ್ಲದೆ ಇರುವಂತಹ ವ್ಯಕ್ತಿಗೆಯೂ ಯಾವುದೇ ಕರ್ಮಗಳನ್ನು ಆಚರಣೆ ಮಾಡ್ತಾ ಇದ್ರು, ಯಾವುದೇ ಬಟ್ಟೆಗಳನ್ನು ಹಾಕಿದ್ರು, ಯಾವುದೇ ವಸ್ತ್ರಗಳನ್ನು ಧರಿಸಿದ್ರು, ಯಾವುದೇ ಕಾರ್ಯಗಳನ್ನು ಮಾಡ್ತಾ ಇದ್ರು, ಬಾಹ್ಯದಲ್ಲಿ ಆತನು ಹೇಗೆ ಕಾಣಿಸಿಕೊಳ್ತಾ ಇದ್ರು ಕೂಡ ಅಂತರಂಗದಲ್ಲಿ ಆತನಿಗೆ, ಆತನ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಚಿತ್ತದಲ್ಲಿ ಯಾರ ಮೇಲೂ ದ್ವೇಷ ಇಲ್ಲದೆ ಅಥವಾ ಏನನ್ನು ಬಯಸುವಂತಹ ರಾಗವಿಲ್ಲದೆ ಇರುವಂತಹ ವ್ಯಕ್ತಿ ಆತನು ನಿತ್ಯ ಸನ್ಯಾಸಿಯೇ ಎಂದು ಪರಿಗಣಿಸಬೇಕು. ಆತನು ಈ ದ್ವಂದ್ವಗಳನ್ನು ಮೀರಿದಂತಹ ಒಬ್ಬ ಯೋಗಿಯೇ ಆಗಿದ್ದಾನೆ ಮತ್ತು ಆತನು ಈ ಒಂದು ಸಂಸಾರ ಬಂಧನದಿಂದ ಮುಕ್ತನಾದಂತಹ ಜೀವನಾಗಿದ್ದಾನೆ ಎಂಬುವಂತಹ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಂದರೆ ನಾವು ತಿಳಿದುಕೊಳ್ಳಬೇಕು, ಕೇವಲ ಬಾಹ್ಯವಾದಂತಹ ಆಚಾರ ವಿಚಾರಗಳು, ವಸ್ತ್ರ ವೈಢೂರ್ಯಗಳು, ಕೆಲಸಗಳು ಇದೆಲ್ಲ ನೋಡಿಕೊಂಡು ವ್ಯಕ್ತಿಯನ್ನು ಅಳೆಯುವುದಲ್ಲ. ನಮ್ಮಲ್ಲಿ ನಮ್ಮ ದೇಶದಲ್ಲಿ ಒಂದು ಅಲಿಖಿತವಾದಂತಹ ಒಂದು ಪದ್ಧತಿ ಉಂಟು. ಒಬ್ಬ ಅಧ್ಯಾತ್ಮ ಮಾತಾಡಬೇಕು ಅಂದರೆ ಆತ ಎಲ್ಲವನ್ನೂ ತೊರೆದಿರಬೇಕು, ಆತನು ವಿರಾಗಿಯಾಗಿರಬೇಕು, ಅಂದರೆ ವೈರಾಗ್ಯವನ್ನಂತೆ ಕಾಣಬೇಕು, ವೈರಾಗ್ಯ ಹೊಂದಿರುವವನಂತೆ ಕಾಣಬೇಕು, ಭಿಕ್ಷಕನಂತಹ ಆತ ಕಾಣಬೇಕು, ವೈಢೂರ್ಯಗಳನ್ನು ಹಾಕಿಕೊಂಡಿರ್ತಕ್ಕಂಥವನು, ಶ್ರೀಮಂತಿಕೆಯಲ್ಲಿ ಇರುವಂತಹವನು ಹೇಗೆ ಅಧ್ಯಾತ್ಮವನ್ನು ಮಾತನಾಡಬಲ್ಲ ಎಂಬುವಂತಹ ಅಲಿಖಿತ ನಿಯಮ. ಅಂದರೆ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ಹಾಗೆ ಅವರು ಬಟ್ಟೆನಲ್ಲಿ ಅಧ್ಯಾತ್ಮ ನೋಡ್ತಾರೆ, ಹಾಕ್ಕೊಳ್ಳೋ ಒಡವೆನಲ್ಲಿ ನೋಡ್ತಾರೆ, ಪರ್ಫ್ಯೂಮಲ್ಲಿ ನೋಡ್ತಾರೆ, ಹೇರ್ ಸ್ಟೈಲಲ್ಲಿ ನೋಡ್ತಾರೆ, ಏನು ಗಾಡೀಲಿ ಓಡಾಡ್ತಾರೆ ನೋಡ್ತಾರೆ. ಇದರಿಂದ ಅಧ್ಯಾತ್ಮ ನಡೆಯೋದು. ನಿಜವಾಗ್ಲೂ ಅಧ್ಯಾತ್ಮ ಬೇಕು ಅಂದರೆ, ದೇವ್ರು ಬೇಕು ಅಂದರೆ ಇದನ್ನೆಲ್ಲ ಬಿಟ್ಬಿಡಬೇಕು. ಇದು ಅಧ್ಯಾತ್ಮದಲ್ಲಿ ಸುಮಾರು ಜನ ನೋಡ್ತಾ ಇರ್ತಕ್ಕಂಥದ್ದು. ಅಂಥವರ ಮಾತುಗಳನ್ನು ಜನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಯಾಕೆಂದರೆ ಆಡೋದೊಂದು ಮಾಡೋದೊಂದು ಅಂತ ಅಂದ್ಕೊಳ್ಳೋದು ಇದು ತಪ್ಪು. ಹೇಗೆ ನೀವು ನೋಡ್ತೀರಾ? ಬಾಹ್ಯ ರೂಪದಲ್ಲಿ ಅವರು ಏನೇ ಕೆಲಸಗಳನ್ನು ಮಾಡ್ತಾ ಇದ್ರು, ಅಂತರಂಗದಲ್ಲಿ ಆ ಒಂದು ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಕೆಲಸವನ್ನು ಮಾಡಿದಾಗ, ಶರಣಾಗತನಾಗಿ ಮಾಡಿದಾಗ, ಅಥವಾ ದ್ವೇಷ ನ ಕಾಂಕ್ಷ ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿದ ಹಾಗೆ ಆತನು ಅಂತರಂಗದಲ್ಲಿ ವಿಮುಖನಾಗಿ, ಸ್ಟಿಗ್ಮಾ ಇಲ್ಲದೆ, ಅಂಟಿಲ್ಲದೆ ಆತನು ಜೀವನವನ್ನು ನಡೆಸಿದಾಗ ಆತನು ವಿರಾಗಿಯೇ, ಆತನು ಜ್ಞಾನಿಯೇ, ಆತನು ಪಂಡಿತನೇ, ಆತನು ಈ ಸಂಸಾರದ ಭವಬಂಧನವನ್ನು ದಾಟಿದ ಯೋಗಿಯೇ ಅಂತ ಹೇಳಿ ಕೃಷ್ಣನೇ ಹೇಳುವಾಗ, ಇವರು ಕೆಲವರು ಬಾಹ್ಯವಾದಂತಹ ಆಕಾರ ವಿಕಾರ ವಸ್ತ್ರಗಳನ್ನು ನೋಡಿಕೊಂಡು ಅಳೆಯುವುದು ಬಹಳ ಬಾಲಿಶವಾಗುತ್ತೆ. ಅದಕ್ಕೆ ಯಾವುದೇ ಒಂದು ಶಾಸ್ತ್ರದ ಆಧಾರವಿರುವುದಿಲ್ಲ. ನಿಜ, ಅದು ಒಂದು ಮಾನದಂಡ ಆಗಬಹುದು. ಆದರೆ ನಿಜವಾದ ಜ್ಞಾನಿ, ಕೆಲವರು ವಿರಾಗಿಯಾಗಿ ಬಾಹ್ಯವಾಗಿಯೂ ಇರೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಹುಚ್ಚರಾಗಿರ್ತಾರೆ, ಕೆಲವರು ಅಘೋರಿಗಳಾಗ್ತಾರೆ, ಕೆಲವರಿಗೆ ಅಘೋರಿ ಆಗಲಿಕ್ಕೆ ಇಷ್ಟ ಇಲ್ಲ, ಎಲ್ಲವನ್ನು ತ್ಯಜಿಸಿರ್ತಾರೆ, ಸಾತ್ವಿಕವಾಗಿ ಇರಲಿಕ್ಕೆ ಬಯಸ್ತಾರೆ. ಪರಮಹಂಸರೇ ಒಮ್ಮೆ ಮಗುವಿನ ರೀತಿಯಲ್ಲಿ ತಾಯಿಯ ಬಳಿ ಕೇಳ್ಕೊಳ್ತಾರೆ,
ನನ್ನನ್ನು ಆ ಹುಚ್ಚನಂತೆ, ನನ್ನನ್ನು ಅಘೋರಿಯಂತೆ ನನ್ನನ್ನು ಇರಿಸಬೇಡ. ನಾನು ಹೀಗೆಯೇ ನಿನ್ನ ಬಳಿ ಇರಲು ಬಯಸುತ್ತೇನೆ. ಮುಗ್ಧ ಮಗುವಾಗಿ ಶುದ್ಧ ಬ್ರಾಹ್ಮಣ ಶಿಶುವಾಗಿ ಇರಲಿಕ್ಕೆ ನಾನು ಬಯಸ್ತೇನೆ ಅಂತ ಹೇಳಿ. ಅಂದರೆ ಸೊ ಏನಾಗುತ್ತೆ, ಹೀಗೆ ಇರಬೇಕು ಅನ್ನೋ ಮಾನದಂಡಗಳಿಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಧ್ಯಾತ್ಮ ಅಂತ ಇರೋದೇ ಆತ್ಮದ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕಾಗಿ. ಈ ಆತ್ಮದ ಜ್ಞಾನವನ್ನು ಪಡೆದಂತಹ ವ್ಯಕ್ತಿಯು ವಿರಾಗಿಯಾಗಿ ಎಲ್ಲಿದ್ದರೂ ಇರಬಲ್ಲ. ಆತನಿಗೆ ಬಾಹ್ಯವಾದಂತಹ ತ್ಯಾಗಕ್ಕಿಂತ ಅಂತರಂಗದ ತ್ಯಾಗ ಬಹಳ ಮುಖ್ಯ ಆಗತ್ತೆ. ಸೊ ಅಲ್ಲಿ ಆತನು ಹೇಗೆ ನಡೆದುಕೊಳ್ತಾ ಇದ್ದಾನೆ ಅನ್ನೋದನ್ನು ನೋಡಬೇಕಾಗತ್ತೆ. ಆತನು ನಿಜವಾಗಿ ಎಲ್ಲವನ್ನು ಬಯಸಿ ಮಾಡ್ತಾ ಇದ್ದಾನ, ಬಯಸದೇ ಮಾಡ್ತಾ ಇದ್ದಾನ ಅನ್ನೋದು ಕಾಲಕ್ರಮೇಣ ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ. ಅಂತರಂಗದಲ್ಲಿ ಆ ಒಂದು ತ್ಯಾಗ, ಆ ಒಂದು ವಿರಾಗ, ಆ ಒಂದು ಅಗ್ನಿಯಂತಹ ಒಂದು ಪವಿತ್ರತೆ ಇದ್ದರೆ ಅದು ಇವತ್ತಲ್ಲ ನಾಳೆ ಸುಡುತ್ತೆ ಇನ್ನೊಬ್ಬರನ್ನು, ಅಲ್ಲವೇ? ಹಾಗೆ ಆ ಒಂದು ಪವಿತ್ರತೆ ಅನ್ನೋದು ಆ ಒಂದು ಆಧ್ಯಾತ್ಮಿಕ ವ್ಯಕ್ತಿಯಲ್ಲಿ ಇದ್ದಿದ್ದೇ ಆದಲ್ಲಿ ಅದು ನಿಧಾನವಾಗಿ ಆದರೂ ತಡವಾಗಿ ಆದರೂ ದೃಢವಾಗಿ ಎಲ್ಲರಿಗೂ ಸೇರುತ್ತೆ, ಗೊತ್ತಾಗುತ್ತೆ. ಆದ್ದರಿಂದ ಯಾರಿಗೆ ದ್ವೇಷವಿಲ್ಲವೋ, ಕ್ಷಣ ಮಾತ್ರದಲ್ಲಿ ಕೋಪಿಸಿ ನಂತರ ಅವರು ಮಗುವಿನಂತೆ ಆಗಿ ಬಿಡ್ತಾರೋ, ಯಾರಲ್ಲಿ ಯಾವುದೇ ಒಂದು ಆಕಾಂಕ್ಷೆಗಳು ಇಲ್ಲವೋ, ಬಯಸುವುದೇ ಇಲ್ಲವೋ, ಅಂತಹ ವ್ಯಕ್ತಿಗಳನ್ನು ನಾವು ಗೌರವಿಸಬೇಕಾಗುತ್ತೆ. ಯಾಕಂದರೆ ಅವರು ಜ್ಞಾನಿಗಳಾಗಿರ್ತಾರೆ ಎಂಬುವಂತಹ ಮಾತನ್ನು ಶ್ರೀಕೃಷ್ಣ ಪರಮಾತ್ಮನು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳಿದೆ ತಪ್ಪಾಗಲಾರದು. ಈ ಒಂದು ವಾಕ್ಯ ವಿಚಾರ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.